ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ಮಗುಗೆ ಯಾವ ಥರ ನಾವು ಬಾಡಿ ಮಸಾಜ್ ಮಾಡ್ತೀವಿ ಅಂತ. ಸೊ ನಾನು ಇವತ್ತು ಗೀನಲ್ಲಿ ಬಾಡಿ ಮಸಾಜ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಆಲ್ರೆಡಿ ಒಂದು 2 ಸ್ಪೂನಷ್ಟು ನಾನು ಗೀನ ಒಂದು ಬಟ್ಲಲ್ಲಿ ಹಾಕಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಹರಳೆಣ್ಣೆ ಕೂಡ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ ತಣ್ಣಗಿರೋದು ಹಾಕೋದ್ರಿಂದ ಶೀತ ಆಗುತ್ತೆ. ಸೊ ಒಂದೇ ಒಂದು 2 ಉರಿ ಬರೋಷ್ಟು ಕಾಯಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಿರೋದು ಹಾಕಿದ್ರೆ ಶೀತ ಎಲ್ಲ ಆಗಲ್ಲ. ಸೊ ಇಲ್ಲಿ ತುಪ್ಪ ಮತ್ತು ಹರಳೆಣ್ಣೆ 2 ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಹರಳೆಣ್ಣೆನೇ ಹಾಕ್ಕೊಳ್ಳೋದು ಫಸ್ಟು ತಲೆಗೆ. ಸೊ ನಿಧಾನಕ್ಕೆ ಒಂದು ಎಷ್ಟು ಬೇಕೋ ಅಷ್ಟು ಕಾಯಿಸಿಟ್ಕೊಳ್ಳಿ. ಅದನ್ನು ಫಸ್ಟಿಗೆ ಹೆಡ್ಗೆ ಅಪ್ಲೈ ಮಾಡ್ಕೊಳ್ಳೋದು, ನೆತ್ತಿ ಅಂತಾರೆ. ಸೊ ನೆತ್ತಿಗೆ ಹಾಕ್ಕೊಳ್ಳೋದ್ರಿಂದ ಏನು ಅಂತ ಹೇಳಿದ್ರೆ ಮಗುಗೆ ಈ ಹೀಟ್ ಏನಾದರೂ ಆಗಿದ್ದರೆ, ಈ ಕಣ್ಣಲ್ಲೆಲ್ಲ ಪಿಸರು ಅಂತ ಹೇಳ್ತಾರಲ್ವ, ಅದೆಲ್ಲ ಏನಾದರೂ ಆಗಿದ್ದರೆ, ಈ ಸ್ಟಿಕ್ಕಿ ಐಸು ಕಣ್ಣು ಮುಚ್ಕೊಳ್ಳೋದು, ಬೆಳಗ್ಗೆ ಹೊತ್ತೆದ್ದಾಗ ಕಣ್ಣು ಓಪನ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಏನಾದ್ರು ಇತ್ತು ಅಂದರೆ ಈ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ತುಂಬಾ ಉಪಯೋಗ ಜಾಸ್ತಿ. ಅದಾದಮೇಲೆ ಮಗುಗೆ ಕೂದಲು ಮತ್ತು ಕಪ್ಪಾಗುತ್ತೆ, ಹೇರು ಗ್ರೋತ್ ಚೆನ್ನಾಗಾಗತ್ತೆ. ಮೇನ್ ಬಂದ್ಬಿಟ್ಟು ಹರಳೆಣ್ಣೆನಲ್ಲಿ ಇಷ್ಟು ಗುಣಗಳಿರುತ್ತೆ. ನೆತ್ತಿಗೆ ಹಾಕ್ಕೊಳ್ಳೋದು, ಅದೇ ಶೀತ ಆ ಥರ ಎಲ್ಲ ಏನೂ ಆಗಲ್ಲ, ಬಾಡಿ ಯಾವಾಗಲೂ ಹೀಟಾಗಿರುತ್ತೆ. ಸೊ ಅದರಿಂದ ಹರಳೆಣ್ಣೆನ ಜಾಸ್ತಿ ಯೂಸ್ ಮಾಡೋದು. ಸೊ ಅದಾದಮೇಲೆ ಹರಳೆಣ್ಣೆನ ನೀವು ಬೇಕಂದರೆ ಹೋಲ್ ಬಾಡಿಗೂ ಕೂಡ ಮಸಾಜ್ ಮಾಡ್ಬೋದು. ಇಲ್ಲಿ ನಾನು ಚರಿಗೆ ಬರೀ ಹರಳೆಣ್ಣೆ ನೆತ್ತಿಗೆ ಮತ್ತು ಹೊಕ್ಕಳಕ್ಕೆ ಮತ್ತು ಈ ಅಂಗಾಲು ಅಂಗೈ ಅಂತ ಹೇಳ್ತಾರಲ್ಲ ಉಗುರಿಗೆ, ಅದಕ್ಕೆ ಮಾತ್ರ ಯೂಸ್ ಮಾಡೋದು ನಾನು. ಈಗ ಮಗುಗೆ ಮೋಷನ್ ಎಲ್ಲ ಆಗಲ್ಲ ಅಂತ ಹೇಳಿದ್ರೆ ಹರಳೆಣ್ಣೆನ ಕಾಯಿಸಿ ಹೊಕ್ಕಳದ ಸುತ್ತ ನೀವು ಮಸಾಜ್ ಮಾಡೋದ್ರಿಂದ ಮೋಷನ್ ಪ್ರಾಬ್ಲಮ್ ಆಗಲ್ಲ. ಸಪೋಸ್ ಏನಾದರೂ ಹೊಟ್ಟೆ ನೋವಿಂದ ಕಿರಿಕಿರಿ ಆಗ್ತಿದ್ರೆ ಮಗುಗೆ, ಅದು ಕೂಡ ಕಮ್ಮಿ ಆಗುತ್ತೆ. ನಾನು ರೆಗ್ಯುಲರಾಗಿ ಚರಿಗೆ ಮಸಾಜ್ ಮಾಡ್ತೀನಿ. ಮಂತ್ಲಿ ಒಂದು 4 ಟೈಮ್ಸ್, ಅಂದರೆ ನಾನು ವೀಕ್ಲಿ ಒನ್ಸ್ ಥರ ಮಂತ್ಲಿ 4 ಟೈಮ್ಸ್ ಅವನಿಗೆ ಬಾಡಿ ಮಸಾಜ್ ಮಾಡ್ತೀನಿ ನಾನು. ಇವಾಗಲಿಂದ ಅಲ್ಲ, ಅವನು ಬರ್ತಾದಾಗಲಿಂದ ಕೂಡ ನಾವು ಅವನಿಗೆ ಎಣ್ಣೆ ಸ್ನಾನನೇ ಜಾಸ್ತಿ ಮಾಡಿಸಿರೋದು. ಏನಂದರೆ ಮಗು ಸಣ್ಣ ಇದೆ ಅಂತ ಹೇಳಿ ಆರೋಗ್ಯ ಇದೆಯಾ ಇಲ್ವಾ ಅಂತ ಅದು ಮೇನ್ ಬರೋದಿಲ್ಲ. ದಪ್ಪ ಇದ್ದರೆ ಮಾತ್ರ ಮಗು ಆ್ಯಕ್ಟಿವ್ ಆಗಿರುತ್ತೆ, ಸಣ್ಣ ಇದ್ದರೆ ಆ್ಯಕ್ಟಿವ್ ಇರಲ್ಲ ಅಂತ ಅಲ್ಲ. ಅವನು ತುಂಬಾ ಹೆಲ್ದಿಯಾಗಿದ್ದಾನೆ. ಅವನಿಗೆ ಬೋನ್ಸ್ ಸ್ಟ್ರೆಂತ್ ಬರೋದಕ್ಕೆ ಮೇಯ್ನು ನನಗೆ ಸಹಾಯ ಮಾಡಿದ್ದೆ ಈ ಆಯಿಲ್ ಮಸಾಜು. ಆಯಿಲಲ್ಲಿ ಅಂದರೆ ನಾನು ಅವನಿಗೆ ರೆಗ್ಯುಲರಾಗಿ ಮಾಡೋದು 2. ಒಂದು ಗೀನಲ್ಲಿ ಮಾಡ್ತೀನಿ, ಅಂದರೆ ತುಪ್ಪದಲ್ಲಿ. ಇನ್ನೊಂದು ಬಂದು ಆಲಿವ್ ಆಯಿಲ್ ರೆಗ್ಯುಲರಾಗಿ ಮಾಡ್ತೀನಿ. ತುಪ್ಪ ಮಾತ್ರ ತಿಂಗಳಲ್ಲಿ 1 ಸಲ ಹಾಕ್ತೀನಿ. ನಾವು ಈ ತುಪ್ಪದಲ್ಲಿ ಮಸಾಜ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಮಾಯಿಶ್ಚರೈಸರ್ ಇರುತ್ತೆ, ಮಗು ಡ್ರೈ ಆಗಲ್ಲ ಸ್ಕಿನ್ನು. ಅದಾದಮೇಲೆ ವೈಟ್ನಿಂಗು, ಈಗ ಮಗು ಹುಟ್ಟಿದಾಗ ಕಪ್ಪಿರುತ್ತೆ, ಇಲ್ಲ ತುಂಬ ಬೆಳ್ಳಗಿರುತ್ತೆ, ಅದಾದಮೇಲೆ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಕಪ್ಪಗಾಗತ್ತೆ ಅಂತ ಯಾರೆಲ್ಲ ನೀವು ಸಫರ್ ಮಾಡ್ತೀರಾ, 1 ಸಲ ನೀವು ಗೀನಲ್ಲಿ ಮಸಾಜ್ ಮಾಡಿ ನೋಡಿ. ಕಿವಿಗೆ, ಹಣೆಗೆ, ಕಂಪ್ಲೀಟ್ ಹೋಲ್ ಬಾಡಿಗೆ ನೀವು ಗೀನಲ್ಲಿ ಮಸಾಜ್ ಮಾಡೋದ್ರಿಂದ ಮಗುದು ತ್ವಚೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಣ್ಣ ಚೇಂಜ್ ಆಗುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡಿ ಚರಿನ, ಅವನು ನಾರ್ಮಲಾಗಿರೋದೇ ಗೋಧಿ ಬಣ್ಣ ಅಂತ ಹೇಳ್ತಾರಲ್ಲ ಆ ಥರ, ತುಂಬ ಎಲ್ಲ ಏನು ಫೇರ್ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಅವನು ಹುಟ್ಟಿದಾಗ ತುಂಬಾ ಕಲರ್ ಇದ್ದ, ಅಂದರೆ ಕೆಂಪು ಬಣ್ಣ, ಪಿಂಕ್ ಥರ ಇತ್ತು ಅವನ ಫೇಸು. ಸೊ ಅದಾಗಿದ್ದು 1 ವಾರಕ್ಕೆಲ್ಲ ಅವನು ಕಿವಿ ಬಣ್ಣ ಬಂದು ಕಪ್ಪೆ ಇದ್ದಿದ್ದು. ಅದಾದಮೇಲೆ ತೀರಾ ಕಪ್ಪಾಗಿಬಿಡ್ತಾನೇನೋ ಅಂತ ನಾನು ಏನು ಮಾಡಿದೆ, ಆಲಿವ್ ಆಯಿಲಲ್ಲಿ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲಿವ್ ಆಯಿಲ್ ಅವನಿಗೆ ತುಂಬಾ ಅಡ್ಜಸ್ಟ್ ಆಯಿತು. ಸೊ ಅವಾಗಿಂದ ಇವಾಗವರೆಗೂ, ಅವ್ನಿಗೆ ಇವಾಗ 1.5 ಇಯರು, ಅಲ್ಲಿಂದ ಇಲ್ಲಿವರೆಗೂ ನಾನು ಅವನಿಗೆ ಯೂಸ್ ಮಾಡಿರೋದೇ ಆಲಿವ್ ಆಯಿಲು ಮತ್ತು ಗೀ ಬಂದು ತುಂಬಾ ಹೆಲ್ಪ್ ಆಗುತ್ತೆ ಮಗು ಬೋನ್ಸ್ಗೆ. ಇದು ಹೊಟ್ಟೆಗೂ ಹಾಕ್ಕೊಳ್ಳೋದು ಎಷ್ಟು ಮುಖ್ಯನೋ ಮೈಗೂ ಕೂಡ ತುಪ್ಪ ಬಳಸೋದ್ರಿಂದ ತುಂಬಾ ಉಪಯುಕ್ತ ಆಗುತ್ತೆ. ಸೊ ತುಪ್ಪದಲ್ಲಿ ನೀವು ಬಾಡಿ ಮಸಾಜ್ ಮಾಡಿ ನೋಡಿ, ನಿಮಗೊಂದು 2 ಸಲ 3 ಸಲ ಮಸಾಜ್ ಮಾಡೋದ್ರಲ್ಲೇ ರಿಸಲ್ಟ್
ಮಾಡೋದ್ರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ನನ್ನ ಮಗನ ಬಣ್ಣ ಯಾವ ಥರ ಇದೆ ಅಂತ. ಸೊ ಅವ್ನು ಕಪ್ಪಾಗೂ ಇಲ್ಲ, ತೀರಾ ಫೇರಿನೂ ಇಲ್ಲ. ಸೊ ಇಷ್ಟು ಕಂದು ಬಣ್ಣ ಬಂದರೆ ಸಾಕು. ಗಂಡು ಮಕ್ಕಳು ತುಂಬಾ ಫೇರ್ ಇರಬೇಕಂತೇನಿಲ್ಲ. ಹೆಣ್ಮಕ್ಳು ಆದರೆ ಸ್ವಲ್ಪ ವರಿ ಮಾಡ್ಕೊಳ್ತಾರೆ ತಾಯಂದರು, ಅಯ್ಯೋ ಮಗು ಕಪ್ಪಿದೆ ಅಂತ. ಸೊ ಆ ಥರ ಏನಾದರೂ ನೀವು ಸಫರ್ ಮಾಡ್ತಿದ್ರೆ ತುಪ್ಪದಲ್ಲಿ ನೀವು ಒಂದ್ಸಲ ಮಸಾಜ್ ಮಾಡಿ ನೋಡಿ, ಅದ್ರದ್ದು ಮಿರಾಕಲ್ಲೇ ಬೇರೆ ಥರ ಇರುತ್ತೆ. ಸೊ ಅದಾದಮೇಲೆ ನಾನು ಚರಿಗೆ ಇಲ್ಲಿ ಫಸ್ಟು ತಲೆಗೆ ಹರಳೆಣ್ಣೆಲ್ಲ ಹಚ್ಚಿ ಒಕ್ಲಕ್ಕೆಲ್ಲ ಎಣ್ಣೆ ಹಚ್ಚಿದ್ದೀನಿ. ಅವನಿಗೆ ಆಯಿಲ್ ಮಸಾಜು ಅಂದರೆ ತುಂಬಾ ಎಂಜಾಯ್ ಮಾಡ್ತಾನೆ. ಇಲ್ಲಿ ನೀವೇ ನೋಡ್ತಿರ್ಬೋದು, ಅವನು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತು, ಅದಾದರೂ ಕೂಡ ಅಲ್ಲೂ ಕೂಡ ಅವನು ನೋಡ್ತಿದ್ದಾನೆ. ಮತ್ತು ನಾನು ಬಾಡಿ ಮಸಾಜ್ ಮಾಡ್ತಿದ್ರು ಅವನು ಎಂಜಾಯ್ ಮಾಡ್ತಿದ್ದಾನೆ. ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ ಅವನು ಎಷ್ಟು ಎಂಜಾಯ್ ಮಾಡ್ತಾನೆ ಬಾಡಿ ಮಸಾಜ್ ಮಾಡೋದ್ರಿಂದ ಅಂತ. ಸೊ ಮೊದಲಿಗೆ ಇಲ್ಲಿ ಏನಂತಾರೆ, ತೋಳನ್ನ ಚೆನ್ನಾಗಿ ನೀವು ಬಲ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ತೋಳನ್ನ ಮಸಾಜ್ ಮಾಡಿ. ಅದಾದಮೇಲೆ ಎದೆ ಅಗಲ ಆಗುತ್ತೆ. ನೀವು ಜಾಸ್ತಿ ಅಗಲಕ್ಕೆ ಮಸಾಜ್ ಮಾಡಿದ್ರೆ ಎದೆ ಅಗಲ ಆಗುತ್ತೆ. ಬೆನ್ನು ನೋಡಿ, ಇವಾಗ ನಾನು ಬೆನ್ನು ಯಾವ ಥರ ಮಾಡ್ತಿದ್ದೀನಿ ಅದೇ ಥರ ಮಾಡಿದ್ರೆ ಮಗುಗೆ ಗಟ್ಸ್ ಚೆನ್ನಾಗಿ ಬರುತ್ತೆ, ಶೇಪ್ ಇರುತ್ತೆ. ಬಾಡಿ ಅಗಲ ಆಗಬೇಕು ಅಂತ ಹೇಳಿದ್ರೆ ಬೆನ್ನು ಮತ್ತು ಎದೆನ ಜಾಸ್ತಿ ಈ ಥರ ಮಾಡಿ, ನಾನು ಮಾಡ್ತಿದ್ದೀನಲ್ಲ ಆ ಶೇಪಲ್ಲಿ ಮಾಡಿಕೊಂಡ್ರೆ ಆಯಿತು. ಮಗುಗೆ ಮೂಳೆನೂ ಬಲ ಬರುತ್ತೆ ಮತ್ತು ಮೈಯೂ ಬಲ ಇರುತ್ತೆ. ಅದಾದಮೇಲೆ ಫಿಟ್ನೆಸ್ ಬೇಕಂತ ಹೇಳಿದ್ರೆ ಈ ಥರ ಮಸಾಜ್ ಮಾಡಿದ್ಮೇಲೆ ಬ್ಯಾಕ್ವರ್ಡ್ ಆಗಿ ಈ ಥರ ಒಂದು ಕೈ ಆ ಕಡೆ ಒಂದು ಈ ಕೈ ಈ ಥರ ಮಾಡ್ಕೊಳ್ಳೋದ್ರಿಂದ ಮಗುಗೆ ಬಲ ಜಾಸ್ತಿ ಬರುತ್ತೆ. ಅದಾದಮೇಲೆ ಇಲ್ಲಿ ನಾನು ಚರಿಗೆ ಎಲ್ಲ ಮೊದಲು ಅವನಿಗೆ ಈ ಥರ ನಿಂತ್ಕೊಳ್ಳೋಕ್ಕೆಲ್ಲ ಆಗಲ್ಲ ಅನ್ನೋ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ಮಕ್ಕಳು ಗ್ರೋತ್ ಆಗ್ತಾ ಇರ್ತಾರೆ. ಈಗ 9 ಮಂತ್ಸ್ವರೆಗೂ ಮಲ್ಕೊಳ್ಳೋನು ಮಸಾಜ್ ಮಾಡಬೇಕಾದ್ರೆ ಇವಾಗ ಅವನು ಮಲ್ಕೊಳ್ಳೋದು ಇಲ್ಲ, ತೊಡೆ ಮೇಲೆ ಕೂತ್ಕೊಳ್ಳೋದು ಇಲ್ಲ, ಅವ್ನು ನಿಂತ್ಕೊಂಡೇ ಇರಬೇಕು. ನಿಂತ್ಕೊಂಡೇ ಮಸಾಜ್ ಮಾಡಿಸ್ಕೊಳ್ತಿದ್ದಾನೆ. ಇಲ್ಲಿ ನಾನು ಕೂರಿಸ್ಕೊಳ್ಬೇಕು ಅಂತಲೇ ಟವಲೆಲ್ಲ ರೆಡಿ ಮಾಡಿಕೊಂಡು ರೆಡಿ ಆದೆ, ಬಟ್ ಅವನು ಕೂತ್ಕೊಳ್ಳಲ್ಲ, ನಿಂತ್ಕೊಂಡೇ ಮಸಾಜ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಅದಾದಮೇಲೆ ಕೈ ಮತ್ತು ಕಾಲು ಎಲ್ಲ ಪ್ರೆಷರ್ ಆಗಿ ಕ್ಲೀನಾಗಿ ಮಸಾಜ್ ಮಾಡೋದ್ರಿಂದ ಪ್ರತಿಯೊಂದು ಮೂಳೆ ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ ಗ್ರೋತ್ ಆಗೋದಕ್ಕೆ. ಸೊ ನೋಡಿ ಬೆನ್ನು ಎಷ್ಟು ಚೆನ್ನಾಗಿ ಕೊಡ್ತಾನೆ. ಅವ್ನಿಗಿದು ರೆಗ್ಯುಲರಾಗಿ ಆಗಿರೋದ್ರಿಂದ ಅವನಿಗೆ ನಾನು ಯಾವ ಟೈಮಲ್ಲಿ ಏನು ಮಾಡ್ತೀನಿ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಅದಾದಮೇಲೆ ಇದೊಂದು 3 to 4 ಟೈಮ್ಸು ರಿಪೀಟ್ ಮಾಡಬೇಕು ಮಸಾಜು. ಯಾವುದೇ ಮಸಾಜ್ ಆಗಲಿ ಒಂದು ಸಲ ಮಾಡೋ ಅಂಥದ್ದಲ್ಲ, ಒಂದು 3-4 ಸಲ ರಿಪೀಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನಾನು ಹಣೆನ ಒತ್ತುತ್ತಾ ಇದ್ದೀನಿ. ಕೆಲವೊಂದು ಮಕ್ಕಳಿಗೆ ಹಣೆ ಉಬ್ಬಿರುತ್ತೆ. ನೀವು ಸ್ಟಾರ್ಟಿಂಗ್ 1 year ಒಳಗಡೆ ಏನು ಬಾಡಿ ಮಸಾಜ್ ಮಾಡ್ತೀರಾ ಅದೇ ತುಂಬ ಮಗುಗೆ ಮೇನ್ ಇದಾಗೋದಕ್ಕೆ, ಅಂದರೆ ಶೇಪ್ ಬರೋದಕ್ಕೆ. ಸೊ ಹಣೆ ಉಬ್ಬಿದ್ರೆ ಈ ಥರ ಪ್ರೆಸ್ ಮಾಡಿ ಒಂದು 5-6 ಸಲ ಪ್ರೆಸ್ ಮಾಡಿ. ಅದಾದಮೇಲೆ ಕಿವಿಗೂ ಕೂಡ ಅಷ್ಟೇ ಎಣ್ಣೆನ ಮಸಾಜ್ ಮಾಡಬೇಕು. ಕಿವಿ ಕಲರ್ ಯಾವ ಥರ ಇರುತ್ತೆ ಅದೇ ಥರ ಫೇಸ್ ಕಲರ್ ಬರೋದು. ಸೊ ಯಾವಾಗಲೂ ಅಷ್ಟೇ ನಾವು ಒಂದು ಕಡೆಯಿಂದ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾನು ಕೆನ್ನೆ ಮಾಡಿದ್ದೀನಿ. ಅವ್ನ ಮುಖ ಮುಟ್ಟಿಸ್ಕೊಳ್ಳಲ್ಲ ಜಾಸ್ತಿ. ನೋಡಿ ಅವ್ನಿಗೇನು ಟ್ರಿಕ್ ಮಾಡಬೇಕಂದ್ರೆ ಮೂಗು ಮಸಾಜ್ ಮಾಡಬೇಕಾದ್ರೆ ಈ ಬಟರ್ಫ್ಲೈ ಬರ್ತಿದೆ ನೋಡು ಅಂತ ಹೇಳಿಬಿಟ್ಟು ಅವ್ನಿಗೆ ನಾನು ಮೂಗು ಮಸಾಜು ಕೆಲವೊಂದು ಟ್ರಿಕ್ಸ್ ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೆನಿಫಿಟ್, ನಮಗೆ ಬೇಗ ಕೆಲಸ ಆಗಿಬಿಡತ್ತೆ. ಸೊ ನಾನು ಈ ಥರ ಮಾಡಿಕೊಂಡೆ ಅವನಿಗೆ ಮಸಾಜ್ ಮಾಡಿಸೋ ಅಂಥದ್ದು. ಅವನ ಮೂಗು ಕೂಡ ನೀವು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಅವನ ಫೇಸಲ್ಲಿ ಅವನ ಲಿಪ್ಸು ಮತ್ತು ಮೂಗೇ ಅವನಿಗೆ ಚಂದ. ಸೊ ನನಗಂತೂ ನನ್ನ ಮಗ ಅಂದ್ರೇ ಇಷ್ಟ. ಅದರಲ್ಲಿ ತುಂಬ ಇಷ್ಟ ಅಂದರೆ ಅವನ ಮೂಗು ಮತ್ತು ಅವನ ತುಟಿ ತುಂಬಾ ಪುಟ್ಟದಾಗಿದೆ, ಕ್ಯೂಟಾಗಿದ್ದಾನೆ ಅವನು. ಸೊ ಹೀಗೆ ಹಣೆ ಎಲ್ಲ ಮಾಡಿ ಕೊನೆಗೆ ಕಿವಿ ಮತ್ತು ಕೆನ್ನೆ ಬೆನ್ನು ಎಲ್ಲ ಕೊಟ್ಟ ಒಂದ್ಸಲ ಎಲ್ಲ ಕಂಪ್ಲೀಟಾಗಿ. ಬಟ್ ಅವ್ನಿಗೇನಂದರೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ನಿಂತ್ಕೊಳ್ಬೇಕಂದ್ರೆ ನೀವು ಎಷ್ಟು ಸಲ ಮಸಾಜ್ ಮಾಡಿದ್ರು ಮಾಡಿಸ್ಕೊಳ್ತಾನೆ. ಸೊ ಈ ಥರ ಮಾಡೋದ್ರಿಂದ ಮಗು ಬಲ ಬರುತ್ತೆ, ಸ್ಟ್ರೆಂತ್ ಬರುತ್ತೆ ಮತ್ತು ಬೋನ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ನೀವು ಅಟ್ಲೀಸ್ಟ್ ನಿಮಗೆ ಒಂದು 4 ಟೈಮ್ಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮಸಾಜು ಅಟ್ಲೀಸ್ಟ್ ಒಂದು 2 ಟೈಮ್ಸ್ 15 days ಒನ್ಸ್ ಆದರೂ ಮಾಡಿ. ಈ ಥರ ಮಲಗಿಸ್ಕೊಂಡು ನೋಡಿ, ಇವಾಗ ನಾನು ಮಾಡ್ತಿದ್ದೀನಲ್ಲ ಅದು ಮಲ್ಕೊಂಡ್ರೆ ಮಗು ಕ್ಲೀನಾಗಿ ಎಳ್ಕೊಬೋದು ಕಾಲಿಂದ ನೀಟಾಗಿ, ತೊಡೆಯಿಂದ ಮೊಣಕಾಲು ಮತ್ತು ಅಂಗಾಲ್ವರೆಗೂ ಎಳ್ಕೊಳ್ಳೋದು. ಅದು ತುಂಬಾ ಮಗುಗೆ ಸಲೀಸಾಗುತ್ತೆ.
ಅದಾದಮೇಲೆ ಹೊಟ್ಟೆಗೆ ನೀವು ಎಣ್ಣೆ, ಅದು ಹರಳೆಣ್ಣೆ ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಒಂದು 3 ಸಲ ರಿಪೀಟೇ ಮಾಡ್ತಾಯಿದ್ದೀನಿ, ಯಾಕಂದರೆ ಒಂದು ಸಲ ಎಲ್ಲ ಮಾಡಿದ್ರೆ ಅದು ಅಷ್ಟು ಮಗುಗೆ ಎಫೆಕ್ಟ್ ಆಗಲ್ಲ. ಒಂದೇ 3-4 ಸಲ ಮಾಡಿ ರಿಪೀಟು. ಸೊ ಡೈಜೆಷನ್ದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಈ ಥರ ಹೊಟ್ಟೆಗೆ ಎಣ್ಣೆ ಇಡೋದ್ರಿಂದ ಸಲೀಸಾಗಿ ಮೋಷನ್ ಪಾಸ್ ಆಗುತ್ತೆ, ಹೊಟ್ಟೆ ನೋವು ಕೂಡ ಇರಲ್ಲ, ಅದಕ್ಕೆ ಕಿರಿಕಿರಿ ಅಂತ ಅನಿಸೋದಿಲ್ಲ. ಸೊ ಅದೆಲ್ಲ ನಾನು ಕಂಪ್ಲೀಟಾಗಿ ಮಸಾಜ್ ಎಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಆಯಿಲು ಮತ್ತು ತುಪ್ಪ ಏನು ಮಿಕ್ಕಿತ್ತು ಇನ್ನೊಂದು ಸಲ ಫೈನಲಾಗಿ ಮಿಕ್ಕಿರೋದನ್ನು ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಕೂತ್ಕೊಂಡು ನನ್ನ ಕಾಲು ನೀವ್ತೀನಿ ಅಂತ ಹೇಳಿದೆ ಚರಿಗೆ. ಅವ್ನು ಕೂತ್ಕೊಂಡ್ರೆ ಅವ್ನು ಮಲ್ಕೊಂಡೇ ಬಿಟ್ಟ. ಇದೊಂದೇ ಸಲ ನೋಡಿ ಅವ್ನು ಮಲ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲ ಆಲ್ಮೋಸ್ಟು ನಿಂತ್ಕೊಂಡೇ ಮಸಾಜ್ ಮಾಡಿಸ್ಕೊಂಡಿದ್ದಾನೆ. ಸೊ ಈ ಥರ ಮಾಡಿ ಮಗುಗೆ ಕಾಲೇನಾದರೂ, ಈಗ ಕೆಲವೊಂದು ಮಕ್ಕಳಿಗೆ ನಡೀತಾ ಇದ್ರೆ ಕಾಲು ಅಗ್ಲ ಅಂತ ಅನಿಸುತ್ತಲ್ಲ, ಅದು ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ನೀವು ಮಲಗಿಸ್ಕೊಂಡು ನಾನು ಇವಾಗ ಮಾಡಿರೋ ರೀತಿಯೇ ನೀವು ಮಸಾಜ್ ಮಾಡೋದ್ರಿಂದ ಮಗುಗೆ ಕಾಲು ಉದ್ದನೂ ಆಗತ್ತೆ. ಅದಾದಮೇಲೆ ಕಾಲು ನೀಟಾಗಿ ಇಡ್ತಾರೆ ಮಕ್ಕಳು. ಕೆಲವೊಂದು ಮಕ್ಕಳು ಅಡ್ರಗಾಲ ಅಂತ ಹೇಳ್ತಾರೆ, ದೊಡ್ಡದಾಗಿ ಹಾಕ್ಕೊಂಡು ಹೋಗ್ತಾರಲ್ಲ, ಅದೆಲ್ಲ ಏನೂ ಆಗಲ್ಲ. ಸೊ ಇವಾಗ ಕಂಪ್ಲೀಟಾಗಿ ನಾನು ಮಸಾಜ್ ಎಲ್ಲ ಮುಗಿಸಿದ್ದೀನಿ ಅವನಿಗೆ. ಅವನ ಆಟ, ವಿಡಿಯೋ ನೋಡೋದು ಆಟ, ಎಣ್ಣೆ ಹಚ್ಚಿಸ್ಕೊಳ್ಳೋದು ಆಟ. ಸೊ ಫೈನಲಾಗಿ ಅವನದು ಮಸಾಜ್ ಎಲ್ಲ ಮುಗೀತು. ಒಂದು 10 ಮಿನಿಟ್ಸ್ ಎಲ್ಲ ಹಾಫ್ ಆನ್ ಅವರ್ ಬಿಟ್ಟರೂ ಕೂಡ ಚೆನ್ನಾಗಿರುತ್ತೆ. ಸೊ ಮೂಗು ಮತ್ತು ತುಟಿ, ಹಲ್ಲು ಅದೆಲ್ಲ ನೀಟಾಗಿ ಒತ್ತಿ ನೀವು ಒಂದು 3 ಸಲ ರಿಪೀಟ್ ಮಸಾಜ್ ಮಾಡಿ, ಖಂಡಿತ ಮಗು ಬಲ ಬರುತ್ತೆ, ಎಫೆಕ್ಟ್ ಚೆನ್ನಾಗಿದೆ. ಇಲ್ಲಿ ನೋಡಿ ಫೈನಲಾಗಿ ಅವನು ಡ್ಯಾನ್ಸ್ ಮಾಡ್ತಿದ್ದಾನೆ. ಅವನೇ ಎಣ್ಣೆ ಹಚ್ಚಿರೋದನ್ನು ಉಜ್ಕೊಳ್ತಾನೆ. ಈಸ್ ಎಂಜಾಯಿಂಗ್ ಅ ಲಾಟ್. ಅವನಿಗೆ ಬಾಡಿ ಮಸಾಜು, ಆಯಿಲ್ ಮಸಾಜ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಫೈನಲಾಗಿ ಮಸಾಜ್ ಮುಗೀತು. ಸ್ವಲ್ಪ ಎಣ್ಣೆ ಎಲ್ಲ ಆ ಬಾಡಿಗೆ ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟೆ. ಅದಾದಮೇಲೆ ಸ್ನಾನಕ್ಕೆ ಅಂತ ಕರ್ಕೊಂಡು ಬಂದೆ. ಇಲ್ಲಿ ಅವನಿಗೆ ನಾನು ಜಾಸ್ತಿ ಯೂಸ್ ಮಾಡೋವಂಥದ್ದು ಹಿಮಾಲಯದ ಎಲ್ಲ ಪ್ರಾಡಕ್ಟ್ ಬಂದು ಅವನಿಗೆ ನಾನು ಹಿಮಾಲಯದ ಹಾಕೋದು. ಸೊ ಅವನು ಸ್ನಾನ ಕೂಡ ನಿಂತ್ಕೊಂಡೇ ಮಾಡಿಸ್ಕೊಳ್ಳೋದು, ಕೂತ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ನಾನು ಸ್ನಾನ ಮಾಡಿಸ್ಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಂತ ಹೇಳಿ ಇಷ್ಟನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಯಾವ ಥರ ಮಸಾಜ್ ಮಾಡೋದು, ಏನು ಯೂಸ್ ಮಾಡೋದು, ಆಲಿವ್ ಆಯಿಲು, ತುಪ್ಪ ಮತ್ತು ಹರಳೆಣ್ಣೆ, ಈ 3 ಕೂಡ ನೀವು ಯೂಸ್ ಮಾಡ್ಬೋದು ನ್ಯಾಚುರಲ್ ಆಗಿ ಅಂತ ಹೇಳಿದ್ರೆ. ಇಲ್ಲ ನೀವು ಈ ಥರ ಹಿಮಾಲಯದನ್ನೇ ಬಾಡಿ ಆಯಿಲ್ ಕೂಡ ಬರುತ್ತೆ, ಮಸಾಜ್ ಆಯಿಲು, ಅದು ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಅವನಿಗೆ ಶ್ಯಾಂಪು, ಬೇಬಿ ಶ್ಯಾಂಪು, ಸೋಪು, ಪೌಡರು ಎಲ್ಲ ಕೂಡ ನಾನು ಹಿಮಾಲಯದನ್ನೇ ಯೂಸ್ ಮಾಡೋದು. ಅದಾದಮೇಲೆ ನೋಡಿ ಸ್ನಾನ ಎಲ್ಲ ಮುಗಿಸಿದ್ದೆ. ಅವ್ನು ಸ್ವಲ್ಪ ನೀರಿಟ್ಟರೆ ಅವ್ನು ಆಟಾಡೋ ಅಂಥದ್ದು. ಸೊ ಫೈನಲಾಗಿ ಅವನದು ಬಾತ್ ಎಲ್ಲ ಮುಗೀತು. ಸೊ ಟವಲ್ ಅವನೇ ಎತ್ಕೊಂಡು ಬಂದು ಅವ್ನು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ. ಅದಾದಮೇಲೆ ಅವನಿಗೆ ಕ್ರೀಮು ಮತ್ತು ಪೌಡರೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಸೊ ಕ್ರೀಮ್ ಹಾಕಿದ್ಮೇಲೆ ಆದಮೇಲೆ ನೋಡಿ ಅವನ ಸ್ಕಿನ್ ನೋಡಿ ನೀವೇ ಹೆಂಗೆ ಟೆಕ್ಸ್ಚರ್ ಇದೆ ಅಂತ, ಫುಲ್ ಮಾಯಿಶ್ಚರು ಮತ್ತು ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ.